ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದೇ ಬರುತ್ತೆ. ಹೌದು, ಇದೀಗ ಬಂದಿರುವಂಥ ಅಪ್ಡೇಟ್ ಮಾಹಿತಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಮಾಹಿತಿಯನ್ನು ನೀಡಿದ್ದಾರೆ. ಹೌದು, ಎಲ್ಲರಿಗೂ ಪೆಂಡಿಂಗ್ ಇರುವಂಥ 11 ಮತ್ತು 12ನೇ ಕಂತಿನ ಹಣ ಜೊತೆಗೆ 9, 10ನೇ ಕಂತಿನ ಹಣ ಪೆಂಡಿಂಗ್ ಇದ್ದವರಿಗೆ ಅದು ಕೂಡ ಒಟ್ಟಿಗೆ ಹಣ ಜಮೆ ಆಗುತ್ತೆ. ಹಾಗಾಗಿ ಯಾರೂ ಕೂಡ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಯಾರೆಲ್ಲ ಹಣ ಬರಲ್ಲ ಅಂತ ಚಿಂತೆ ಮಾಡ್ತಿದ್ದಾರೆ, ಅವರು ಯಾರು ಕೂಡ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಮಾಹಿತಿಯನ್ನು ನೀಡಿದ್ದಾರೆ. ಎಲ್ಲ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ. ಇಲ್ಲೇ ತನಕ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತೆ, ಗ್ಯಾರಂಟಿ ಯೋಜನೆ ಸ್ಟಾಪ್ ಆಗುತ್ತೆ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಬರ್ತಿತ್ತು. ಬಟ್ ಇದೀಗ ಲೇಟೆಸ್ಟ್ ಸುದ್ದಿ ಬಂದಿದೆ, ಅಪ್ಡೇಟ್ ಮಾಹಿತಿ ಬಂದಿದೆ. 2 ತಿಂಗಳ ಹಣ ಒಟ್ಟಿಗೆ ಬರುತ್ತೆ, ಜೊತೆಗೆ ಪೆಂಡಿಂಗ್ ಇರುವಂಥ ಎಲ್ಲ ಹಣ ಕೂಡ ಒಟ್ಟಿಗೆ ಬರುತ್ತೆ. ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾದರೆ ಏನು ಅಪ್ಡೇಟ್ ಮಾಹಿತಿ ನೀಡಿದ್ದಾರೆ, ಯಾವ ದಿನಾಂಕದಂದು ನಿಮಗೆ 11 ಮತ್ತು 12ನೇ ಕಂತಿನ ಹಣ ಬರುತ್ತೆ, ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋವನ್ನು ಕೊನೆ ತನಕ ನೋಡಿ. ಅದೇ ರೀತಿಯಲ್ಲಿ ಮೊದಲನೇದಾಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ನೀವು ಲೈಕ್ ಮಾಡಿದ್ರೆ ನಮ್ಮ ಮಾಹಿತಿ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ನಮ್ಮ ಚಾನಲಲ್ಲಿ ಯಾವುದೇ ಒಂದು ಫೇಕ್ ಸುದ್ದಿ ಹಾಕಲ್ಲ, ಯಾವುದೇ ಮಾಹಿತಿ ಶೇರ್ ಮಾಡಿದ್ರು ಕೂಡ ಅಧಿಕೃತವಾದ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ ಅಲ್ಲಿ ಆಲನ್ನು ಸೆಲೆಕ್ಟ್ ಮಾಡಿ. ಅದೇ ರೀತಿಯಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಕಂತಿನ ಹಣ ನಿಮಗೆ ಬಂದಿದೆ, ಎಷ್ಟು ಕಂತಿನ ಹಣ ಬಾಕಿ ಇದೆ, ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನಿಮ್ಮ ಜಿಲ್ಲೆಯ ಹೆಸರನ್ನು ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆ 2 ಕಂತಿನ ಹಣ ಕಂಟಿನ್ಯೂಸ್ ಆಗಿ ಪೆಂಡಿಂಗ್ ಆಗಿತ್ತು. ಮೇ ತಿಂಗಳಿನಲ್ಲಿ ಹಣ ಬಿಡುಗಡೆ ಆದ ನಂತರ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮತ್ತೆ ಪೆಂಡಿಂಗ್ ಆಯಿತು. ಹೌದು, ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ವಿರೋಧ ಪಕ್ಷದವರ ಜೊತೆಗೆ ಎಲ್ಲ ಜನತೆ ಕೂಡ ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ಮೇಲೆ ಬರಲ್ಲ, ಹಾಗೆ ಲೋಕಸಭಾ ಚುನಾವಣೆ ಮುಗಿದ ನಂತರ ಇನ್ಮೇಲೆ ಬರಲ್ಲ ಅಂತ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಮಾಹಿತಿಯನ್ನು ಹರಿಬಿಡ್ತಿದ್ರು. ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಅಪ್ಡೇಟ್ ಮಾಹಿತಿಯನ್ನು ನೀಡಿದ್ದಾರೆ. ಯಾರು ಕೂಡ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಅಂತ ಅವರು ಅಪ್ಡೇಟ್ ಮಾಹಿತಿ ನೀಡಿದ್ದಾರೆ. ನಾನು ಕಳೆದ ವಿಡಿಯೋದಲ್ಲಿ ಮೊನ್ನೆ ಅಷ್ಟೇ ಅವರೊಂದು ಮಾಹಿತಿ ನೀಡಿರುವಂಥ ಬಗ್ಗೆ ಒಂದು ಅಪ್ಡೇಟ್ ಮಾಹಿತಿ ತಿಳಿಸ್ಕೊಟ್ಟಿದ್ದೆ. ಸೊ ಆ ವಿಡಿಯೋವನ್ನು ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ನೋಡಿ. ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಆಗಿರೋ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಅಪ್ಡೇಟ್ ಮಾಹಿತಿ ರಿಪೋರ್ಟರ್ ಜೊತೆ ಶೇರ್ ಮಾಡಿದ್ರು. ಅದನ್ನು ಕೂಡ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ನೀವು ನೋಡಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ನೋಡಿ. ಮೊನ್ನೆ ಅಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥ ಮಾಹಿತಿ ಪ್ರಕಾರ 8 ರಿಂದ 10 ದಿನದ ಒಳಗೆ ಎಲ್ಲರಿಗೂ ಕೂಡ ಪೆಂಡಿಂಗ್ ಇರುವಂಥ ಹಣ ನಾವು ಬಿಡುಗಡೆ ಮಾಡ್ತೀವಿ ಅಂತ ಅವ್ರ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು. ಅದಾದ ನಂತರ ಇದೀಗ ಬಂದಿರುವಂಥ ಲೇಟೆಸ್ಟ್ ಮಾಹಿತಿ ಪ್ರಕಾರ ಈಗಾಗಲೇ DBT ಪೇಮೆಂಟ್ ಸ್ಟಾರ್ಟ್ ಆಗಿದೆ. ಹೌದು, ಇದೀಗ ಎಷ್ಟು ಅಮೌಂಟ್ ಇದೆ ಅದು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ. ಈಗ ಇಲಾಖೆ ಕಡೆಯಿಂದ ಇವಾಗ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಪ್ರಾರಂಭ ಆಗಿದೆ, ಅಂದರೆ DBT ಪೇಮೆಂಟ್ ಪ್ರಾರಂಭ ಆಗಿದೆ. ಹೌದು, ಕಳೆದ 2 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಮಹಿಳೆಯರು ಚಿಂತೆ ಮಾಡ್ತಾ ಕೂತ್ಕೊಂಡಿದ್ರು. ಕೊನೆಯದಾಗಿ ಇದೀಗ ಒಂದು ಅಧಿಕೃತ ಮಾಹಿತಿ ಬಂದಿದೆ. ಹೌದು, ಮೇ ತಿಂಗಳ ನಂತರ ಯಾವುದೇ ಒಂದು ಹಣ ಬಂದಿರಲಿಲ್ಲ. ಅದರ ಜೊತೆಗೆ ಇದೀಗ ಬಂದಿರುವಂಥ ಮಾಹಿತಿ ಪ್ರಕಾರ ಇದೀಗ ಈ ದಿನಾಂಕದಂದು 4,000 ರೂಪಾಯಿ ನಿಮಗೆ ಒಟ್ಟಿಗೆ ಬರುತ್ತೆ. ಅಂದರೆ ಫಲಾನುಭವಿಗಳಿಗೆ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಬರಲಿದೆ. ಹೌದು, ಇದೀಗ ಒಂದು ಲೇಟೆಸ್ಟ್ ಮಾಹಿತಿ ಬಂದಿರೋ ಪ್ರಕಾರ ಯಾವ ಮಹಿಳೆಯರು ಕೂಡ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ, ಎಲ್ಲರ ಖಾತೆಗೆ ಬರುತ್ತೆ. ಜೊತೆಗೆ 8, 9, 10ನೇ ಕಂತಿನ ಹಣ ಪೆಂಡಿಂಗ್ ಇದ್ದವರಿಗೆ ಕೂಡ ಸೇರಿಸಿ ಬರುತ್ತೆ. ಒಂದು ವೇಳೆ ನಿಮಗೆ 10ನೇ ಕಂತಿನ ಹಣ ಬಾಕಿ ಇದ್ರೂ ಕೂಡ ನಿಮಗೆ ಒಟ್ಟು 6,000 ರೂಪಾಯಿ ಒಟ್ಟಿಗೆ ಬರುತ್ತೆ. ಇದು ಬಂದುಬಿಟ್ಟು 31 ಜಿಲ್ಲೆಗಳ ಎಲ್ಲ ಫಲಾನುಭವಿ ಮಹಿಳೆಯರಿಗೆ ಒಟ್ಟಿಗೆ ಬರುತ್ತೆ. ಈಗಾಗಲೇ DBT ಪೇಮೆಂಟ್ ಪ್ರಾರಂಭ ಆಗಿದೆ. ಹೌದು, ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರ ಖಾತೆಗೆ DBT ಪೇಮೆಂಟ್ ಪ್ರಾರಂಭ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಅಷ್ಟೇ ಹೇಳಿದ್ರು 8 ರಿಂದ 10 ದಿನದ ಒಳಗೆ ಬಿಡುಗಡೆ ಮಾಡ್ತೀವಿ ಅಂತ. ಆದರೆ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಈಗಾಗಲೇ ಬಿಡುಗಡೆ ಪ್ರಾರಂಭ ಆಗಿದೆ. ಹಾಗಾಗಿ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಕೆಲವರ ಖಾತೆಗೆ ಬೇಗ ಬರ್ಬೋದು, ಕೆಲವರ ಖಾತೆಗೆ ಲೇಟ್ ಆಗ್ಬೋದು. ಯಾಕಂದರೆ ಫಲಾನುಭವಿಗಳ ಲಿಸ್ಟನ್ನು ಅಪ್ಡೇಟ್ ಮಾಡ್ತಿದ್ದಾರೆ, ಅಂದರೆ ಮತ್ತೊಮ್ಮೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೌದು, ಕೆಲವೊಬ್ಬರು ನಕಲಿ ದಾಖಲೆಗಳನ್ನು ಕೊಟ್ಟು, ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇರ್ಬೋದು, GST ಪೇಯರ್ಸು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಲಾಭವನ್ನು ಪಡ್ಕೊಳ್ತಿದ್ದಾರೆ. ಅಂದರೆ ಶ್ರೀಮಂತರು ಕೂಡ ಲಾಭವನ್ನು ಪಡ್ಕೊಳ್ತಿದ್ದಾರೆ. ಕೆಲವೊಬ್ಬರು ಒಂದೇ ಕುಟುಂಬದಲ್ಲಿ ಇದ್ಕೊಂಡು 3-4 ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡು ಎಲ್ಲ ರೇಷನ್ ಕಾರ್ಡಿಂದ ಸಪ್ರೇಟಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ, ಜೊತೆಗೆ ಲಾಭವನ್ನು ಪಡ್ಕೊಳ್ತಿದ್ದಾರೆ. ಹೀಗಾಗಿ ಇಂಥವರ ಲಿಸ್ಟನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡ್ತಾ ಇದೆ ಸರ್ಕಾರ. ಹಾಗಾಗಿ ಇದೀಗ ಸ್ವಲ್ಪ ಕೆಲವೊಬ್ಬರಿಗೆ ಲೇಟ್ ಆಗ್ಬೋದು, ಅಂದರೆ 11 ಮತ್ತು 12ನೇ ಕಂತಿನ ಹಣ ಬರುವಾಗ ಲೇಟ್ ಆಗ್ಬೋದು. ಇನ್ನು ಕೆಲವೊಬ್ಬರಿಗೆ ಬೇಗನೆ ಬರ್ಬೋದು. ಯಾಕಂದರೆ ಎಲ್ಲರ ಲಿಸ್ಟನ್ನು, ಅಂದರೆ ಬೆನಿಫಿಷರಿ ಲಿಸ್ಟನ್ನು ಮತ್ತೊಮ್ಮೆ ಇವಾಗ ವೆರಿಫೈ ಮಾಡ್ತಾ ಇದೆ ಸರ್ಕಾರ. ಹಾಗಾಗಿ ಇವಾಗ ಕೆಲವೊಬ್ಬರಿಗೆ ಬೇಗನೆ ಬರ್ಬೋದು, ಕೆಲವೊಬ್ಬರಿಗೆ ಲೇಟ್ ಆಗ್ಬೋದು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವ ಮಾಹಿತಿ ಪ್ರಕಾರ 8 ರಿಂದ 10 ದಿನದ ಒಳಗೆ ಎಲ್ಲರ ಖಾತೆಗೆ ಬರ್ತದೆ ಅಂತ. ಅದೇ ರೀತಿಯಾಗಿ ನೀವು ಇಲ್ಲಿ ಆಗಸ್ಟ್ 1ರಿಂದ ನೀವು ನಿರೀಕ್ಷೆ ಮಾಡ್ಬೋದು. ಆಗಸ್ಟ್ 1ನೇ ತಾರೀಕಿನಿಂದ ಆಗಸ್ಟ್ 5ರ ಒಳಗೆ ಖಂಡಿತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿಕೊಟ್ಟಿರುವಂಥ ಮಾಹಿತಿ ಪ್ರಕಾರ 4,000 ರೂಪಾಯಿ, ಅಂದರೆ 11 ಮತ್ತು 12ನೇ ಕಂತಿನ ಹಣ ಸೇರಿಸಿ ಬರುತ್ತೆ. 10ನೇ ಕಂತಿನ ಹಣ ಪೆಂಡಿಂಗ್ ಇದೆ ನಿಮಗೆ ಒಟ್ಟು 6,000 ರೂಪಾಯಿ. ನೀವು ಆಗಸ್ಟ್ 1ನೇ ತಾರೀಕಿನಿಂದ 5ನೇ ತಾರೀಕು ಒಳಗೆ ನೀವು ನಿರೀಕ್ಷೆ ಮಾಡ್ಬೋದು. ಇದು ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳ ಎಲ್ಲ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಪ್ರಾರಂಭ ಆಗಿದೆ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತೆ, ಇನ್ಮೇಲೆ ಹಣ ಬರಲ್ಲ ಅಂದ್ಕೊಂಡಿದ್ದವರಿಗೆ ಬಿಗ್ ಶಾಕ್ ಆಗಿದೆ. ಜೊತೆಗೆ ಎಲ್ಲ ಮಹಿಳೆಯರಿಗೊಂದು ಖುಷಿಯ ಸುದ್ದಿ ಅಂತ ಹೇಳ್ಬೋದು. ಹಾಗಾಗಿ
ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಮನೆಯವರಿಗೆ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಅದೇ ರೀತಿ ನಮ್ಮ ಚಾನಲಲ್ಲಿ ಒಂದು ಅಧಿಕೃತ ಮಾಹಿತಿಯನ್ನು ಮಾತ್ರ ನಾವು ಶೇರ್ ಮಾಡ್ತೀವಿ. ಜೊತೆಗೆ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಒಂದು ಮಾಹಿತಿ ಹೇಳೋದಾದರೆ, ರೇಷನ್ ಕಾರ್ಡ್ ಹೊಸ ಅರ್ಜಿ ಪ್ರಾರಂಭ ದಿನಾಂಕ ಶೀಘ್ರದಲ್ಲಿ ಬಿಡುಗಡೆ ಆಗಲಿದೆ. ಹಾಗಾಗಿ ಅದು ನಿಮಗೆ ಅಪ್ಡೇಟ್ ಬಂದಾಗ ನಿಮಗೆ ತಿಳಿಸ್ಕೊಡ್ತೀವಿ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಕಂತಿನ ಹಣ ಬಂದಿದೆ ಪ್ರತಿಯೊಬ್ಬರು